ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹ್ಯಾಪ್ ನೀವು ಕಡೆ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಸೊ ಇವಾಗ ಶುಕ್ರವಾರ ಆಗಿರೋದ್ರಿಂದ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡೆ. ನನ್ನ ಫ್ರೆಂಡ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಕೇಳಿದ್ರು. ಸೊ ಇಲ್ಲಿ ಹಾಸನಲ್ಲಿ ಉಡಿಸ್ಲಮ್ಮ ದೇವಸ್ಥಾನ ಅಂದರೆ ತುಂಬಾ ಫೇಮಸ್ಸು. ಮಕ್ಕಳನ್ನೆಲ್ಲ ಶುಕ್ರವಾರ ಕರ್ಕೊಂಡು ಹೋಗ್ತಾರೆ, ತಂಪಾಗಿರಲಿ. ಇವಾಗ ಬೇರೆ ಬಿಸಿಲು ಟೈಮ್ ಬೇರೆ ಅಲ್ವಾ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆಲ್ಲ. ಹಾಗೆಯೇ ಎಳ್ನೀರೆಲ್ಲ ಕೊಟ್ಟು ಬರ್ತಾರೆ, ಮಕ್ಕಳು ಕೂಡ ತಂಪಾಗಿರಲಿ ಅಂತೇಳಿ. ಸೊ ನಾನು ಕೂಡ ಚಾರನ್ ಕರ್ಕೊಂಡು ಹೋಗಿ ಬರೋಣ ಇವತ್ತು ಅಂತೇಳಿ ಹೋಗ್ತಾ ಇದ್ದೀನಿ. ಇವಾಗ ಚಾರಂಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದಾಯಿತು. ಸೊ ನಾನು ಕೂಡ ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಬೇಗನೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ. ಫ್ರೆಂಡ್ ಫೋನ್ ಮಾಡಿ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಸೊ ನಾನು ಕೂಡ ಅತ್ಲಾಗೆ ಹೋಗಿ ಬಂದ್ರಾಗುತ್ತೆ. ಚಾರು ಬೇರೆ ಮನೇಲೇ ಇದ್ವಲ್ಲ, ತುಂಬ ದಿನ ಆಯಿತು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಹೋಗ್ಬಿಟ್ಟು ಬಂದ್ರಾಗುತ್ತೆ ಅಂತೇಳಿ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟೆ. ಸೊ ನಿನ್ನೆ ನೈಟೇ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ನೀವು ನೋಡಿದ್ರಿ ಎಷ್ಟು ಚೆನ್ನಾಗಿ ಹೂವು ಪ್ರಸಾದ ಎಲ್ಲ ಆಗಿತ್ತು. ಸೊ ನಾನು ಇವಾಗ ಕಳಸೇನೂ ತೆಗಿಲಿಲ್ಲ, ಹಾಗೇ ಪೂಜೆ ಮಾಡಿಕೊಂಡೆ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ಆಟೋ ಏನೂ ಇರಲಿಲ್ಲ, ಬಸ್ಸಿಗೆ ಹೋಗೋಣ ಅಂತೇಳಿ ನಿಂತ್ಕೊಂಡ್ವಿ. ಹಾಗೆಯೇ ನನ್ನ ಫ್ರೆಂಡ್ ಸಿಕ್ಕಿದ್ರು ಅಂತೇಳಿ ಆಂಟಿ ಜೊತೆ ಮಾತಾಡ್ತಿದ್ರು. ಇವಾಗ ಬಂದ್ವಿ, 12 ಗಂಟೆ ಆಯಿತು ನೋಡಿ ಫ್ರೆಂಡ್ಸ್. ಒಳಗಡೆ ಯಾರನ್ನೂ ಬಿಟ್ಟಿಲ್ಲ, ತುಂಬ ಜನ ಬಂದಿದ್ದಾರೆ. ಸೊ ಎಲ್ಲರೂ ಹಾಗೇ ಕೂತ್ಕೊಂಡಿದ್ದಾರೆ. ಇನ್ನು ಪೂಜೆ ಎಲ್ಲ ಆಗ್ತಾಯಿತ್ತು. ಸುಮಾರು 12 ಗಂಟೆಗೆ ನಾವು ಬಂದಿದ್ದು. ಇಲ್ಲಿ 12 ಗಂಟೆಗೆ ಹೋದರೆ ಪೂಜೆ ಎಲ್ಲ ಮಾಡ್ತಿರ್ತಾರೆ, ನಮಗೆ ಒಳಗಡೆ ಬಿಡೋದಿಲ್ಲ. ಒಳಗಡೆ ಬಿಡೋದೇ 1 ಗಂಟೆಗಂತೆ. ಸೊ ನಾವು 12 ಗಂಟೆಗೆ ಹೋಗಿರೋದ್ರಿಂದ 1 ಗಂಟೆ ಗಂಟ ನಾವು ಅಲ್ಲೇ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ನಾವು ಒಳಗಡೆ ಎಲ್ಲ ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ಸೊ ವೀಡಿಯೋ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ವೀಡಿಯೋನ ಮಾಡ್ಕೊಂಡು ಬರ್ತೀನಿ. ಹಾಗೆಯೇ ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗಬೇಕಾಯ್ತು. ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಚಾರು ನಾನು ಫುಲ್ ರೀಲ್ಸು ನೀವು ನೋಡಿರ್ಬೋದು. ಈಗಾಗಲೇ ಎಷ್ಟು ರೀಲ್ಸ್ ಹಾಕಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ವೀಡಿಯೋನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದಾಯಿತು. ಸೊ ಆಮೇಲೆ 5 ಗಂಟೆ 5:15 ಆಗೋವರೆಗೂ ನಾನು ಅವಳ ಜೊತೆ ವೀಡಿಯೋ ಮಾಡಿದ್ದು. ಮೊನ್ನೆನೇ ಇಷ್ಟೊಂದು ವೀಡಿಯೋ ಎಲ್ಲ ಮಾಡಿದ್ದು, ಅವಳು ಮಾಡ್ತಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಅವಳು ಕೂಡ ವೀಡಿಯೋ ಎಲ್ಲ ಮಾಡಿದ್ದು. ಅದಾದ ನಂತರ ನಮ್ಮ ಮನೆ ಹತ್ರ ಶೋಭಾಂಟಿ ಅಂತ ಹೇಳಿದ್ದಾರೆ, ಅವರು ಕೂಡ ಬಂದರು. ಅವ್ರ ಜೊತೆ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ದಾಯಿತು. ಖುಷಿಯಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವತ್ತಿನ ದಿನ ನಾನಂತೂ ಫುಲ್ ರೀಲ್ಸ್ಗೆ ತೆಗೆದಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಅಷ್ಟು ರೀಲ್ಸ್ ಮಾಡಿರೋದು. ಅಷ್ಟೊಂದು ರೀಲ್ಸ್ ನಾವು ಯಾವಾಗಲೂ ಮಾಡಿರಲಿಲ್ಲ. ಈ ವರ್ಷ ಎಲ್ಲ ಫುಲ್ ರೀಲ್ಸೇ ಮಾಡಿರಲಿಲ್ಲ. ಫಸ್ಟ್ ಇವಾಗಲೇ ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಎಲ್ಲರೂ ನೋಡ್ತಿದ್ರು, ನನಗಂತೂ ನಗು ಬರ್ತಿತ್ತು. ವೀಡಿಯೋ ಮಾಡೋದು ಬಿಟ್ಟು ಓಡ್ ಬಂದಿದ್ದಾಯಿತು. ಅದಾದಮೇಲೆ ಮತ್ತೆ ಹೆಂಗಾದ್ರೂ ಮಾಡಿಬಿಟ್ಟು ಈ ಆಂಟಿ ಕೈಲಿ ಮಾಡಿಸ್ಲೇಬೇಕು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಆಂಟಿ ಕೈಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರೋದು. ನೋಡಿಲ್ಲ ಆಂಟಿ ಮಾಡ್ತಿದ್ದಾರೆ. ನನಗಂತೂ ಫುಲ್ ಖುಷಿ, ಹಾಗೆಯೇ ನಗು ಅಂತ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅಣ್ಣನೇ ವೀಡಿಯೋ ಮಾಡ್ತಿದ್ದ. ಸೊ ಹೆಂಗೆಂಗೋ ಮಾಡಿ ಆಂಟಿ ಕೈಲಿ ಮಾಡಿಸಿ ನಕ್ಕಿ ಸಾಕಾಗೋಯ್ತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಆಂಟಿನ ಕೂರಿಸ್ಕೊಂಡು ಯಾವುದೇದೋ ರೀಲ್ಸ್ ಎಲ್ಲ ತೋರಿಸ್ಕೊಂಡು ಆಂಟಿ ಕೈಲೂ ರೀಲ್ಸ್ ಮಾಡಿಸ್ದೆ. ಮತ್ತು ನಾನು ಅದಾದಮೇಲೆ ಇನ್ನೊಂದು 2 ವೀಡಿಯೋನ ಮಾಡಿಸ್ದೆ. ಆಂಟಿ ಮಾಡಿದ್ರು. ಇದೆಲ್ಲ ವೀಡಿಯೋ ನೋಡಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ನೀವು ಕೂಡ ನೋಡಿ. ತುಂಬಾ ತಮಾಷೆ ಇದೆ, ಹಾಗೆಯೇ ನಕ್ಕು ಸಾಕಾಗಬೇಕು, ಆ ಥರ ನಾವು ವೀಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ನಿಜವಾಗ್ಲೂ ಹೀಗೇ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗೆಯೇ ಆಂಟಿ ಹತ್ರ ರೀಲ್ಸ್ ಮಾಡಿಸಿ ಆಂಟಿಗೂ ಸಾಕಾಗಿ ಬೇಜಾರಾಗಿ ಆಂಟಿ ಸಾಕೋದ್ಲಾಗಿ ಹೋಗು ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋದರು. ಸೊ ಅದಾದಮೇಲೆ ನಾನು ಕೂಡ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಕಸ ಗುಡಿಸ್ಕೊಂಡು ಇಲ್ಲಿ ಚಿಕ್ಕಮ್ಮ ಮನೆಗೆ ಬಂದೆ. ಚಿಕ್ಕಮ್ಮ ಮನೆಯಲ್ಲಿ ಅಣ್ಣ ಚಿಕನ್ ತೊಗೊಂಡು ಬಂದಿದ್ದ, ಹಾಗೆಯೇ ಲಿವರ್ ತೊಗೊಂಡು ಬಂದಿದ್ದ. ಅದಕ್ಕೆ ಬಿರಿಯಾನಿ ಮಾಡಿಬಿಟ್ಟು ಚಾಪ್ಸ್ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಚಿಕ್ಕಮ್ಮ ಮನೆಗೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ನನ್ನ ತಮ್ಮನ ಜೊತೆ ರೀಲ್ಸ್ ಮಾಡಿಕೊಂಡು ಅದಾದಮೇಲೆ ಬಿರಿಯಾನಿ ಮತ್ತು ಚಾಪ್ಸ್ನ ಮಾಡ್ಕೊಂಡಿದ್ವಿ ನಮಗೆ ಅಂತ. ನಮ್ಮ ಚಿಕ್ಕಪ್ಪಂಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಅವ್ರು ಶುಗರ್ ಜಾಸ್ತಿ ಆಗಿದೆ, ಹಂಗಾಗಿ ಅನ್ನ ಏನೂ ತಿನ್ನೋದಿಲ್ಲ ಅಂಥೇಳಿ ಅವ್ರಿಗೆ ಸ್ವಲ್ಪ ಮುದ್ದೆ ಮಾಡಿಕೊಟ್ಟಿದ್ದು. ಸೊ ಇವತ್ತಿನ ನನ್ನ ವ್ಲಾಗ್ ಈ ರೀತಿ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಸಿ ಯು.